ಹಾಯ್ ಫ್ರೆಂಡ್ಸ್, ಲೇಖನ ಆರಿ ಎಂಬ್ರಾಯ್ಡ್ರಿ ಚಾನಲ್ಗೆ ಸ್ವಾಗತ. ಇದು ನನ್ನ ಮೊದಲನೆಯ ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಆರಿ ವರ್ಕ್ ಮಾಡ್ತೀನಿ, ಎಲ್ಲ ಥರದ ಡಿಸೈನ್ನು ಕೂಡ ಮಾಡ್ತೀನಿ. ಇನ್ನು ಮುಂದೆ ಚೆನ್ನಾಗಿರೋ ವಿಡಿಯೋನ ಹಾಕ್ತೀನಿ. ಇವಾಗ ಚೈನ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಇದು ಸಿಂಪಲ್ ಡಿಸೈನ್ ಆಗಿರುತ್ತೆ. ಸ್ಟಾರ್ಟಿಂಗ್ ಹಾಕೋರಿಗೆಲ್ಲ ತುಂಬ ಈಸಿಯಾಗಿರುತ್ತೆ. ಇದನ್ನು ನಾನು 3 ಲೇಯರ್ನ ಹಾಕ್ತೀನಿ. 3 ಲೇಯರು ತುಂಬ ಚೆನ್ನಾಗಿ ಕಾಣಿಸುತ್ತೆ. 3 ಲೇಯರ್ನ ಹಾಕ್ಕೊತೀನಿ. ಲುಕ್ ಕೂಡ ಚೆನ್ನಾಗಿ ಬರುತ್ತೆ ಇದು 3 ಲೇಯರ್ ಹಾಕಿದರೆ. ಬೇಕು ಅಂದರೆ ಸ್ಯಾರಿ ಆಪೋಸಿಟ್ ಕಲರ್, ಡಬಲ್ ಕಲರ್ ಸೀರೆ ಇದ್ದರೆ ಆ ಕಲರ್ನು ಕೂಡ, ಬ್ಲೌಸ್ ಆಪೋಸಿಟ್ ಕಲರ್ ಕೂಡ ನಾವು 2 ಲೇಯರ್ ಜರಿ ಥ್ರೆಡ್, 2 ಲೇಯರ್ ಆ ಥ್ರೆಡ್ ಕೂಡ ಹಾಕ್ಬೋದು. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ತ್ರೀ ಲೇಯರ್ ಕಂಪ್ಲೀಟ್ ಆಯಿತು. ನಾನು ಯಾವಾಗಲೂ ವರ್ಕಿಗೆ ಇದೇ ಥ್ರೆಡ್ಡನ್ನೇ ನಾನು ಯೂಸ್ ಮಾಡೋದು. ಕೆಲವರು ಜರಿ ಥ್ರೆಡ್ನೇ ಯೂಸ್ ಮಾಡ್ತಾರೆ. ಈ ಥರದ ಶುಗರ್ ಬೀಡ್ ಮತ್ತು 3mm ಬೀಡನ್ನ ಯೂಸ್ ಮಾಡ್ತಿದ್ದೀನಿ ಈ ವರ್ಕ್ಗೆ. ಸಿಂಪಲ್ ವರ್ಕ್ ಇದೆ ಇದು. ಬಾರ್ಡರ್ ಕಲರು ಗೋಲ್ಡ್ ಇರೋದ್ರಿಂದ ಗೋಲ್ಡ್ ತೊಗೊಂಡಿದ್ದೀನಿ. ಕಾಪರು ಕಲರ್ ಇದ್ದರೆ ಕಾಪರ್ ಕಲರ್ನ ತಗೋಬೋದು. ಥ್ರೆಡ್ನ ಈ ಥರ ತುದಿಗೆ ನಾಟ್ ಹಾಕೊತೀನಿ, ಗಂಟು ಹಾಕೊತೀನಿ. ನಾನು ಬೀಡ್ಸ್ನ ಲೋಡ್ ಮಾಡೋಕ್ಕೆ ಈ ಥರದ ನೀಡಲ್ನ ಯೂಸ್ ಮಾಡ್ತೀನಿ. ಈ ಥರದ್ದೊಂದು 10 ನೀಡಲ್ಸ್ನ ಇಟ್ಕೊಂಡಿರ್ತೀನಿ. ಲೋಡ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ. ಫಸ್ಟು ಬ್ಯಾಕ್ ಸ್ಟಿಚ್ ಒಂದು ಹಾಕಿ ಎರಡೆರಡು ಬೀಡ್ಸ್ಗೆ ಒಂದೊಂದು ಲಾಕ್ನ ಹಾಕ್ಕೊತ ಬರ್ತೀನಿ. ಲಾಕ್ ಅಂದರೆ ಚೈನ್ ಸ್ಟಿಚ್ ಏನು ಹಾಕ್ತೀವಲ್ಲ ಆ ಥರನೇ 2 ಬೀಡ್ಸ್ಗೊಂದು ಲಾಕನ್ನು ಹಾಕ್ಕೊತ ಬರ್ತೀನಿ. ಈ ಡಿಸೈನ್ ತುಂಬ ಈಸಿಯಾಗಿದೆ. ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಥರ 2 ಬೀಡ್ಸ್ನ ಕಂಪ್ಲೀಟ್ ಮಾಡ್ಕೊತೀನಿ. ನಂತರ ಈ ಥರ 3mm ಬೀಡನ್ನ ತಗೊಂಡು ಈ ಥರ ನಾನು ಲೋಡ್ ಮಾಡ್ಕೊತೀನಿ, ಈಸಿ ಆಗುತ್ತೆ ಅಂತ. ಸ್ಟಾರ್ಟಿಂಗ್ ಬೀಡ್ ಹಾಕಬೇಕಾದ್ರೂ ನಾನು ಯಾವಾಗಲೂ ಒಂದು ಬ್ಯಾಕ್ ಸ್ಟಿಚ್ನ ಹಾಕಿಬಿಟ್ಟೆ ಹಾಕ್ತೀನಿ ಗುಂಡನ್ನ. ಇದಕ್ಕೂ ಸೇಮ್, ಅಂದರೆ ಇದಕ್ಕೆ ಈ ಬೀಡ್ಸ್ಗೆ 2 ಬೀಡ್ಸ್ಗೆ ಒಮ್ಮೆ ಲಾಕ್ ಹಾಕಬಾರ್ದು, ಒಂದೊಂದು ಬೀಡ್ಗೊಂದು ಲಾಕ್ ಹಾಕಬೇಕು. 2 ಬೀಡ್ಸ್ಗೆ ಹಾಕಿದ್ರೆ ತುಂಬ ಲೂಸ್ ಬರುತ್ತೆ. ಒಂದೊಂದು ಬೀಡ್ಗಾದರೆ ಕರೆಕ್ಟಾಗಿ ಫಿಟ್ಟಾಗಿ ಕೂರುತ್ತೆ. ಇದನ್ನು ಕಂಪ್ಲೀಟ್ ಮಾಡ್ಕೊತೀನಿ. ಕಂಪ್ಲೀಟ್ ಆದಮೇಲೆ ಮತ್ತೆ 1 ಲೇಯರ್ ಶುಗರ್ ಬೀಡ್ ಹಾಕ್ತೀನಿ.
ಇದನ್ನ ಈಗ ಕಂಪ್ಲೀಟ್ ಮಾಡ್ಕೊತೀನಿ. ಇನ್ನು ಮುಂದೆ ಒಳ್ಳೊಳ್ಳೆ ಡಿಸೈನ್ನ ಹಾಕ್ತಿರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈಗ ಒಂದು ಶುಗರ್ ಬೀಡು ಹಾಗೆ 3 mm ಬೀಡನ್ನ ನಾನು ಪೋಣಿಸಿಟ್ಕೊಂಡಿದ್ದೆ. ಅದನ್ನು ಒಂದೊಂದು ಬೀಡ್ಸ್ ಗ್ಯಾಪ್ಗೆ ನಾವು ಹಾಕಂತ ಬರಬೇಕು. ನೀಟಾಗಿ ಕಾಣಿಸುತ್ತೆ. ತುಂಬ ಹತ್ತತ್ರ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಈ ಥರ 1 ಬೀಡಷ್ಟು ಗ್ಯಾಪ್ ಇರಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಟೇಪಲ್ಲಿ ಕೂಡ ಡಾಟ್ ಥರ ಅಳತೆ ಮಾಡಿಕೊಂಡು ಹಾಕ್ಕೊಂಡು ಆಮೇಲೆ ಕೂಡ ಹಾಕ್ಕೋಬೋದು. ಇದನ್ನ ನಾನೀಗ ಕಂಪ್ಲೀಟ್ ಮಾಡ್ಕೊತೀನಿ. ಈ ಲೇಯರ್ ಕಂಪ್ಲೀಟ್ ಆದಮೇಲೆ ಬ್ಲೌಸ್ಗೆ ಒಂದೊಂದು ಬುಟ್ಟ ಹಾಕ್ತೀನಿ. ಈ ಥರ 3 mm ಬೀಡನ್ನ ಒಂದೊಂದು ಹಾಕಿಬಿಟ್ಟು ನಂತರ ಶುಗರ್ ಬೀಡು ಸರೌಂಡ್ ಹಾಕ್ತೀನಿ. ಇದು ಸಿಂಪಲ್ ಬುಟ್ಟ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನು. ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಯಾರಿಗೆ ಇಷ್ಟ ಆಗುತ್ತೋ ಅವರೆಲ್ಲ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಫೈನಲ್ ಈ ಥರ ಕಾಣಿಸುತ್ತೆ. ಸ್ಲೀವ್ ಡಿಸೈನ್ ಕೂಡ ಬಿಡ್ತೀನಿ ನೋಡಿ.